ಸೊ ಈ ಪಂಚಭೂತಗಳು ಯಾವುದಪ್ಪ ಅಂತ ಹೇಳೋದಾದರೆ ನೀರು, ಅಗ್ನಿ, ವಾಯು, ಭೂಮಿ ಮತ್ತು ಆಕಾಶ. ಈ ಎಲ್ಲ ಪಂಚಭೂತಗಳನ್ನು ಸಮತೋಲನವಾಗಿ ಅಳವಡಿಸಿ ಒಂದು ಸರಿಯಾದ ದಿಕ್ಕಿನಲ್ಲಿ ಪ್ಲೇಸ್ಮೆಂಟ್ ಮಾಡಿ ಒಂದು ಗೃಹವನ್ನು ನಾವು ನಿರ್ಮಾಣ ಮಾಡಿದಾಗ ಆ ಮನೆಯಲ್ಲಿ ಒಂದು ಒಳ್ಳೆಯ ಪಾಸಿಟಿವ್ ಎನರ್ಜಿಯನ್ನು ನಾವು ನೋಡ್ಬೋದು. ಇಂತಹ ಪಾಸಿಟಿವ್ ಎನರ್ಜಿ ಇರುವಂತಹ ಮನೆಗಳಲ್ಲಿ ನಾವು ಒಳ್ಳೆಯ ಪರಿಪೂರ್ಣವಾದ ಶಾಂತಿ, ನೆಮ್ಮದಿ ಮತ್ತು ಒಳ್ಳೆಯ ಆರೋಗ್ಯವನ್ನು ಮತ್ತು ಉದ್ಯೋಗದಲ್ಲಿ ಒಳ್ಳೆಯ ಗ್ರೋತನ್ನು, ಮಕ್ಕಳ ವಿದ್ಯಾಭ್ಯಾಸ ಮತ್ತು ಹೆಲ್ತ್ನಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ನಾವು ಕಾಣ್ಬೋದು. ಸೊ ಈ ರೀತಿ ಪಂಚಭೂತಗಳು ಅಂತ ಹೇಳಿದಾಗ ಈ ಜಲ ಅಂದರೆ ನೀರಿನ ಮಹತ್ವವನ್ನು ವಾಸ್ತುವಿಗೆ ಹೋಲಿಸಿ ನಾವು ಅದರ ಮುಖ್ಯತೆಯನ್ನು ತಿಳಿದುಕೊಳ್ಳೋಣ. ಈಗ ಸಾಧಾರಣ ಮನೆಗಳಲ್ಲಿ ನಾವು ವಾಟರ್ ಅಂತ ಹೇಳಿದಾಗ, ನೀರು ಅಂತ ಹೇಳಿದಾಗ ವಾಟರ್ ಟ್ಯಾಂಕ್ಸ್ನ ಬಗ್ಗೆ, ಟ್ಯಾಪ್ಸ್ನ ಬಗ್ಗೆ ನಾವು ಯೋಚನೆ ಮಾಡೋಕ್ಕೆ ತೊಡಗ್ತೀವಿ. ಸೊ ಈ ವಾಟರ್ ಟ್ಯಾಂಕ್ಸ್ ಎಲ್ಲಪ್ಪ ಪ್ಲೇಸ್ ಮಾಡಬೇಕು? ಒಳ್ಳೆ ಹೆಲ್ತಿಗೆ ವಾಟರ್ ಟ್ಯಾಂಕ್ಸ್ನ ನಾವು ನಾರ್ತ್ ಈಸ್ಟಿಂದ ಈಸ್ಟ್ಗೆ ಮತ್ತು ನಾರ್ತ್ ಈಸ್ಟಿಂದ ನಾರ್ತ್ಗೆ, ಸೆಂಟ್ರ್ ಆಫ್ ನಾರ್ತವರೆಗೆ ಅಂಡರ್ಗ್ರೌಂಡ್ ಬಿಲೋ ದ ಗ್ರೌಂಡ್ ಲೆವೆಲ್ನಲ್ಲಿ ನಾವು ವಾಟರ್ ಟ್ಯಾಂಕ್ಸ್ನ ಪ್ಲೇಸ್ ಮಾಡ್ಬೋದು. ಯಾವುದೇ ರೀತಿಯಾದ ವಾಟರ್ ಟ್ಯಾಂಕ್ಸ್ನ ನಾವು ಅಬೋವ್ ದ ಗ್ರೌಂಡ್ ಇರುವಂಥದ್ದನ್ನು ನಾವು ನಾರ್ತ್ ಈಸ್ಟಿಂದ ಸೆಂಟ್ರ್ ಆಫ್ ಈಸ್ಟ್ಗೆ ಮತ್ತು ನಾರ್ತ್ ಈಸ್ಟಿಂದ ಸೆಂಟ್ರ್ ಆಫ್ ವೆಸ್ಟ್ಗೆ ಪ್ಲೇಸ್ಮೆಂಟ್ನ ಮಾಡಬಾರ್ದು. ಅಬೋವ್ ದ ವಾಟರ್ ಹೆಡ್ ಟ್ಯಾಂಕ್ಸ್ನ ನಾವು ಸೆಂಟರ್ ಆಫ್ ಸೌತಿಂದ ಸೌತ್ ವೆಸ್ಟ್ಗೆ ಮತ್ತು ಸೆಂಟ್ರ್ ಆಫ್ ವೆಸ್ಟಿಂದ ಸೌತ್ ವೆಸ್ಟ್ಗೆ ಮಾತ್ರ ಮಾಡಬೇಕು. ಸೊ ನೀರಿನ ಅಂಶ ಅಂತ ಹೇಳೋದಾದರೆ ನಾವು ಇನ್ನೊಂದು ಮುಖ್ಯವಾದ ವಿಷಯ ಏನು ತಿಳ್ಕೋಬೇಕು ಅಂತ ಹೇಳೋದಾದರೆ ಸ್ವಿಮ್ಮಿಂಗ್ ಪೂಲ್ಸ್. ಸಾಕಷ್ಟು ಮನೆಗಳಲ್ಲಿ ನಾವು ಸ್ವಿಮ್ಮಿಂಗ್ ಪೂಲ್ಗಳನ್ನ ಪ್ಲೇಸ್ಮೆಂಟ್ ಮಾಡ್ತೀವಿ. ಇದು ಎಲ್ಲಿ ಮತ್ತು ಯಾವ ರೀತಿ ಪ್ಲೇಸ್ಮೆಂಟ್ ಮಾಡಬೇಕು ಅಂತ ಹೇಳೋದಾದರೆ ನಾವು ಸ್ವಿಮ್ಮಿಂಗ್ ಪೂಲ್ಗಳನ್ನ ಬಿಲೋ ದ ಗ್ರೌಂಡ್ ಲೆವೆಲ್ ಅಂದರೆ ನೆಲದ ಕೆಳಗಡೆ ಇರುವಂಥ ಪೂಲ್ಗಳನ್ನ ಸೆಂಟ್ರ್ ಆಫ್ ನಾರ್ತ್ನಲ್ಲಿ ಪ್ಲೇಸ್ ಮಾಡ್ಬೋದು, ನಾರ್ತ್ ಈಸ್ಟ್ನಲ್ಲಿ ಪ್ಲೇಸ್ ಮಾಡ್ಬೋದು, ಸೆಂಟ್ರ್ ಆಫ್ ಈಸ್ಟ್ನಲ್ಲಿ ಪ್ಲೇಸ್ ಮಾಡ್ಬೋದು. ಅದೇ ರೀತಿ ಸುಮಾರು ಕಡೆ ಅಪಾರ್ಟ್ಮೆಂಟ್ಸ್ಗಳಲ್ಲಿ ಈಗ ಮಾಡರ್ನ್ ಆರ್ಕಿಟೆಕ್ಚರ್ ಪ್ರಕಾರ ಅಬೋವ್ ದ ಗ್ರೌಂಡ್ ನಾವು ಪ್ಲೇಸ್ಮೆಂಟ್ ಮಾಡ್ತೀವಿ. ಇಂಥ ಸ್ವಿಮ್ಮಿಂಗ್ ಪೂಲ್ಗಳನ್ನು ನಾವು ಸೆಂಟರ್ ಆಫ್ ವೆಸ್ಟ್ನಲ್ಲಿ ಪ್ಲೇಸ್ ಮಾಡ್ಬೋದು, ಸೌತ್ ವೆಸ್ಟ್ನಲ್ಲಿ ಪ್ಲೇಸ್ ಮಾಡ್ಬೋದು ಮತ್ತು ಸೆಂಟ್ರ್ ಆಫ್ ಸೌತ್ನಲ್ಲಿ ಅಬೋವ್ ದ ಗ್ರೌಂಡ್ನ ಪ್ಲೇಸ್ ಮಾಡ್ಬೋದು. ಸೊ ಇನ್ನೊಂದು ಮುಖ್ಯವಾದ ವಿಷಯ ಟ್ಯಾಪ್ಸ್ನ ಬಗ್ಗೆ ನಾವೆಲ್ಲರೂ ಇಂಪಾರ್ಟೆಂಟಾಗಿ ತಿಳಿದುಕೊಳ್ಬೇಕು. ಅದು ಯಾವುದಪ್ಪ ಅಂದರೆ ಟ್ಯಾಪ್ ಲೀಕೇಜ್. ನಲ್ಲಿಗಳಲ್ಲಿ ಸಾಧಾರಣವಾಗಿ ನಾವು ಯೂಸ್ ಮಾಡಿದ ನಂತರ ನಾವು ನಲ್ಲಿಗಳನ್ನು ಸರಿಯಾಗಿ ಕ್ಲೋಸ್ ಮಾಡೋದಿಲ್ಲ. ಸೊ ಈ ರೀತಿ ಟ್ಯಾಪ್ಸ್ ಲೀಕ್ ಆದಾಗ ಮನೆಯಲ್ಲಿ ಫೈನಾನ್ಸ್ಗಳು ಡೌನ್ವರ್ಡ್ಸ್ ಮೂಮೆಂಟ್ನಲ್ಲಿ ಹೋಗುವಂಥ ಚಾನ್ಸಸ್ ಜಾಸ್ತಿ. ಅದೇ ರೀತಿಯಾಗಿ ಹೆಲ್ತ್ ವೈಸು ನಾವು ಆರೋಗ್ಯದಲ್ಲೂ ಸಹ ಸಾಕಷ್ಟು ಮಟ್ಟಿಗೆ ಏರುಪೇರನ್ನು ನಾವು ನೋಡ್ಬೋದು. ಸೊ ವಾಟ್ ಐ ಸಿನ್ಸಿಯರ್ಲಿ ಸಜೆಸ್ಟ್ ಇಸ್ ಯಾವುದೇ ರೀತಿಯಾದ ಟ್ಯಾಪ್ ರಿಪೇರ್ಸ್ಗಳನ್ನ ದಯವಿಟ್ಟು ಸೂಕ್ಷ್ಮವಾಗಿ ನೋಡಿ ಇಮಿಡಿಯೇಟಾಗಿ ಅದನ್ನು ರಿಪೇರ್ಗಳನ್ನ ಮಾಡಿಸಿ. ಸೊ ಈ ರೀತಿ ನಾವು ನೀರಿಗೆ ಬಹಳಷ್ಟು ಮುಖ್ಯತೆಯನ್ನು ನಾವು ವಾಸ್ತುವಿನಲ್ಲಿ ಕೊಡ್ತೇವೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಈ ವಾಟರ್ ರಿಗಾರ್ಡಿಂಗ್ ಆಗಿ ಹೇಳೋದಾದರೆ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ನ ಬಗ್ಗೆ ಮುಖ್ಯವಾಗಿ ತಿಳ್ಕೊಳ್ಬೇಕು. ಈಗ ಎಲ್ಲ ಹಳೆ ಮನೆಗಳಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗನ್ನು ನಾವು ನೋಡೋಕ್ಕೆ ಸಾಧ್ಯವಿಲ್ಲ. ಅಟ್ಲೀಸ್ಟ್ ವೆನ್ ಯು ಪ್ಲ್ಯಾನ್ ಅ ನ್ಯೂ ಹೌಸ್, ಸಿ ಟು ಇಟ್ ಯು ಡೂ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇನ್ ದ ನಾರ್ತ್ ಈಸ್ಟ್. ಸೊ ಈ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಯಾವ ರೀತಿ ಮಾಡಬೇಕು ಅಂತ ಹೇಳೋದಾದರೆ ಸೌತ್ ವೆಸ್ಟ್ನ ಉಚ್ಚ ಸ್ಥಾನವಾಗಿ 90 ಡಿಗ್ರೀಸ್ನನ್ನಾಗಿ ಮಾಡಿ ಅಲ್ಲಿಂದ ಸಪೋಸ್ ಸೌತ್ ವೆಸ್ಟ್ 9 ಇಂಚಸ್ ಎತ್ತರ ಮಾಡಿದ್ದೀರಿ. ಸೊ ನೀವು ಸೌತ್ ಈಸ್ಟ್ ಮತ್ತು ನಾರ್ತ್ ವೆಸ್ಟನ್ನು ಒಂದು 3 ಇಂಚ್ ಡೌನ್ ಮಾಡಿ ಮನೆಯನ್ನು ನಿರ್ಮಾಣ ಮಾಡಿ. ಸೊ ಈ ಸೌತ್ ಈಸ್ಟ್ ಮತ್ತು ನಾರ್ತ್ ವೆಸ್ಟು 6 ಡಿಗ್ರೀಸ್ ಅಥವಾ 6 ಇಂಚಸ್ಸು ಸೌತ್ ವೆಸ್ಟ್ಗಿಂತೂ ಡೌನ್ ಮಾಡ್ಕೊಳ್ಳಿ ಮತ್ತು ನಾರ್ತ್ ಈಸ್ಟನ್ನು 3 ಡಿಗ್ರಿ ಅಥವಾ 0 ಡಿಗ್ರಿಯನ್ನಾಗಿ ಮಾಡಿ. ನಾನು ಹೇಳೋದೆಲ್ಲ ಫ್ಲೋರ್ ಲೆವೆಲ್ಸ್. ಸೊ ಈ ಫ್ಲೋರ್ ಲೆವೆಲ್ಸು ಹೇಗಿರುತ್ತಪ್ಪ ಅಂದರೆ ಈಗ ಒಂದು ಮಳೆ ನೀರು ಸೌತ್ ವೆಸ್ಟ್ನಲ್ಲಿ ಬಿದ್ದಾಗ
ಅದು ಸೌತ್ ವೆಸ್ಟಿಂದ ಸೌತ್ ಈಸ್ಟ್ ಕರೆದು ಸೌತ್ ಈಸ್ಟಿಂದ ನಾರ್ತ್ ಈಸ್ಟ್ ಕರೆಯೋ ಥರ ಮಾಡಬೇಕು. ಅದೇ ರೀತಿಯಾಗಿ ಸೌತ್ ವೆಸ್ಟಿಂದ ನಾರ್ತ್ ವೆಸ್ಟ್ ಕರೆದು ನಾರ್ತ್ ವೆಸ್ಟಿಂದ ನಾರ್ತ್ ಈಸ್ಟ್ ಕರೆಯೋ ರೀತಿ ಮಾಡ್ಕೋಬೇಕು. ಇದೇ ರೀತಿಯಾಗಿ ನಾವು ಮನೆಯಲ್ಲಿ ಹರಿಯುವಂಥ ಮಲಿನವಾದ ನೀರು ಅಥವಾ ಚರಂಡಿಯ ನೀರನ್ನು ಸಹ ನೆಗೆಟಿವ್ ಎನರ್ಜಿ ಫೀಲ್ಡ್ ಇರುವಂಥ ಡೈರೆಕ್ಷನ್ನಲ್ಲಿ ಮಾತ್ರ ಮನೆಯಿಂದ ಹೊರಗಡೆ ತೊಗೊಂಡೋಗಬೇಕು. ಅದು ಯಾವ ರೀತಿ ಅಂತ ಹೇಳೋದಾದರೆ, ಒಂದು ದಕ್ಷಿಣ ಮುಖ ಇರುವಂಥ ಸೈಟ್ನಲ್ಲಿ ನಾವು ಈ ಚರಂಡಿ ನೀರನ್ನು ಸೌತ್ ವೆಸ್ಟ್ ಮುಖಾಂತರ ಹೊರಗಡೆ ಪೈಪ್ಸನ್ನು ಹಾಕ್ಬೋದು. ಅದೇ ರೀತಿ ಒಂದು ವೆಸ್ಟ್ ಫೇಸಿಂಗ್ ಡೈರೆಕ್ಷನ್ ಸೈಟ್ನಲ್ಲಿ ಸೌತ್ ವೆಸ್ಟ್ ಮುಖಾಂತರ ನಾವು ಹೊರಗಡೆ ತೊಗೊಂಡೋಗ್ಬೋದು. ಒಂದು ನಾರ್ತ್ ಫೇಸಿಂಗ್ ಸೈಟ್ನಲ್ಲಿ ನಾರ್ತ್ ವೆಸ್ಟ್ ಮುಖಾಂತರ ನಾವು ಅದನ್ನು ತೊಗೊಂಡೋಗ್ಬೋದು. ಯಾವುದೇ ಕಾರಣಕ್ಕೂ ನಾರ್ತ್ ಈಸ್ಟ್ನಲ್ಲಿ, ಈಸ್ಟ್ ಆಫ್ ನಾರ್ತ್ನಲ್ಲಿ ಈ ಚರಂಡಿ ನೀರು ಮತ್ತು ಮಲಿನವಾದ ಸೆಪ್ಟಿಕ್ ಟ್ಯಾಂಕ್ಗಳನ್ನು ನಿರ್ಮಾಣ ಮಾಡಬಾರ್ದು. ಸೊ ನಾರ್ತ್ ಈಸ್ಟ್ನಲ್ಲಿ ಓನ್ಲಿ ರೈನ್ ವಾಟರ್ ಮಸ್ಟ್ ಫ್ಲೋ ಔಟ್ ಆಫ್ ದ ಹೌಸ್ ಮತ್ತು ಒಳ್ಳೆಯ ನೀರು ಮಾತ್ರ ಮನೆಯ ನಾರ್ತ್ ಈಸ್ಟ್ ಮುಖಾಂತರ ಹೊರಗಡೆ ಹೋಗಬೇಕು. ಈ ರೀತಿಯಾಗಿ ವಾಟರ್ ಅನ್ನೋದು ವಾಸ್ತುವಿನಲ್ಲಿ ತುಂಬ ಮತ್ತು ವಾಟರ್ ಫ್ಲೋ ಅನ್ನೋದು ಕೂಡ ವಾಸ್ತುವಿನಲ್ಲಿ ತುಂಬ ಮುಖ್ಯತೆಯನ್ನು ಹೊಂದಿದೆ.